ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ವಾಚನದಲ್ಲಿ ತಮ್ಮ ಶಿಷ್ಯರು ಯಾವ ರೀತಿಯಲ್ಲಿ ತಪ್ಪಾಗಿ ನಡೆಯುವ ಸಹೋದರನ ಸುಧಾರಣೆ ಮಾಡಬೇಕು ಮತ್ತು ಸಭಾ ಪ್ರಾರ್ಥನೆಯ ಪ್ರಭಾವವನ್ನು ಯೇಸು ಸ್ವಾಮಿ ಇಲ್ಲಿ ವಿವರಿಸುತ್ತಾರೆ. ಪ್ರಿಯರೇ, ಯೇಸು ಸಂಬಂಧವನ್ನು ರೆಸ್ಟೋರ್ ಮಾಡಲು ಅಥವಾ ಮರುಕಟ್ಟಲು ಪುನರ್ಸ್ಥಾಪಿಸಲು ಈ ಧರೆಗೆ ಬಂದರು. ನಾವೆಲ್ಲರೂ ಪಾಪದ ಮುಖಾಂತರ ಸೃಷ್ಟಿಕರ್ತನಾದ ತಂದೆಯಾದ ದೇವರಿಗೆ ಶತ್ರುವಾಗಿದ್ದೆವು. ಅದು ಮಾತ್ರವಲ್ಲ, ನಮ್ಮ ಪರರ ಜೊತೆಗೆ ಕೂಡ ಶತ್ರುತ್ವ ಇತ್ತು. ಆ ಹಗೆತನ ಎಂಬ ಗೋಡೆ ನಮ್ಮಲ್ಲಿತ್ತು. ಆದರೆ ಯೇಸು ಸ್ವಾಮಿ ನಮ್ಮನ್ನು ತಂದೆಯೊಂದಿಗೆ ಪರರೊಂದಿಗೆ ಸಂಧಾನ ಮಾಡಲು, ಟು ರಿಕನ್ಸೈಲ್ ಅಸ್ ಟು ದ ಫಾದರ್, ಮತ್ತು ತಂದೆಯೊಡನೆ ಒಂದಾಗಿಸಲು, ಒಂದೇ ಸಭೆಯನ್ನು ಮಾಡಲು ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಅಪ್ಪಿದರು. ತಮ್ಮನ್ನು ಹಿಂಸಿಸಿದವರನ್ನು, ಬಾಧಿಸಿ ಕೊಂದವರನ್ನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ನುಡಿದ ಮಾತುಗಳು, ಪಿತನೇ, ಇವರನ್ನು ಕ್ಷಮಿಸಿ, ಇವರೇನು ಮಾಡುತ್ತಿರುವರೆಂದು ಇವರು ಅರಿಯರು. ಈ ಕೊನೆಯ ಮಾತುಗಳಿಂದ ನಮ್ಮೆಲ್ಲರಿಗೆ ಯೇಸು ಆದರ್ಶವನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಯೇಸು ಜೀವಿಸಿದ್ದನ್ನು ಬೋಧಿಸಿದ್ರು. ಇವತ್ತು ವಿಶ್ವಾಸಿಗಳಾದ ನಾವೆಲ್ಲರೂ ಯಾವ ರೀತಿಯಲ್ಲಿ ತಪ್ಪಾಗಿ ನಡೆಯುವ ಸಹೋದರನನ್ನು ತಿದ್ದಬೇಕು ಎಂಬುದಾಗಿ ತಿಳಿಸುತ್ತಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬ ಗಾದೆ ಮಾತಿನಂತೆ ಒಂದು ಕುಂಬಾರ ಮಡಕೆ ಮಾಡಲು ತುಂಬ ಸಮಯ ತೆಗೆದುಕೊಳ್ತಾನೆ. ಅದೇ ರೀತಿ ಅದನ್ನು ಹೊಡೆದಾಕಲು ಅವನಿಗೆ ಕ್ಷಣ ಮಾತ್ರ ಸಾಕು. ಒಂದು ಒಳ್ಳೆಯ ಸಂಬಂಧ ಕಟ್ಟಲು, ಬೆಳೆಸಲು ವರ್ಷಗಳು ಬೇಕು, ಆದರೆ ಅದನ್ನು ಮುರಿಯಲು 1 ನಿಮಿಷ ಸಾಕು. ಅದಕ್ಕಾಗಿಯೇ ಯೇಸು ಇವತ್ತು ಯಾವ ರೀತಿಯಲ್ಲಿ ನಾವು ಸುಧಾರಣೆ ಮಾಡಬೇಕು ಎಂಬುದಾಗಿ ತಿಳಿಸುತ್ತಾರೆ. ಮೊದಲನೇದಾಗಿ, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಆ ತಪ್ಪನ್ನು ಮನಗಾಣಿಸಬೇಕು. ಎರಡನೇದಾಗಿ, ಅವನು ತಪ್ಪನ್ನು ಒಪ್ಪದೇ ಇದ್ದಾಗ 2 ಅಥವಾ 3 ಸಾಕ್ಷಿಗಳ ಸಮ್ಮುಖದಲ್ಲಿ ಮಾತು ಇತ್ಯರ್ಥವಾಗಬೇಕು. ಅಲ್ಲೂ ಅವನು ಕಿವಿಗೊಡದೇ ಇದ್ದರೆ, ಮೂರನೇದಾಗಿ ನಾವು ಅವನು ಧರ್ಮಭ್ರಷ್ಟ, ಬಹಿಷ್ಕೃತನೆಂದು ಪರಿಗಣಿಸಬೇಕೆಂದು ನುಡಿದ್ರು. ಪ್ರಿಯರೇ, ಯೇಸು ಸ್ವಾಮಿ ನಾವು ವಿನೇಯತೆಯಿಂದ, ಸಹನೆಯಿಂದ ನಾವು ನಮ್ಮ ಸಹೋದರನನ್ನು ತಿದ್ದಬೇಕು ಎಂಬುದಾಗಿ ತಿಳಿಸುತ್ತಾರೆ. ಆದರೆ ಅನೇಕ ಸಲ ನಾವು ಕೋಪಗೊಂಡು, ಉದ್ರೇಕಗೊಂಡು, ದ್ವೇಷ ಸಾಧಿಸುವ ರೀತಿಯಲ್ಲಿ ಒಬ್ಬ ಸಹೋದರನ ಬಗ್ಗೆ ಕೆಟ್ಟದಾಗಿ, ಕೀಳಾಗಿ ಎಲ್ಲರ ಜೊತೆ ಹಂಚಿಕೊಳ್ಳುತ್ತಾ, ಗೊಣಗುಟ್ಟುತ್ತಾ ಮಾತಾಡುವುದು ನಿಲ್ಲಿಸಬೇಕು ಅಂತ ಯೇಸು ಸ್ವಾಮಿ ಇವತ್ತು ಈ ವಾಚನದ ಮುಖಾಂತರ ನಮ್ಮೆಲ್ಲರನ್ನು ತಿದ್ದುತ್ತಿದ್ದಾರೆ. ಈ ತಿದ್ದುಪಾಟಿಯ ಮಾತುಗಳನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಯೇಸು ಮಾಡಿದ ಆ ಶಿಲುಬೆಯ ಕಾರ್ಯದಲ್ಲಿ ಪ್ರಿಯರೇ, ನಾವು ಪಾಲುಗಾರರಾಗೋಣ. ಯೇಸುವಿನ ಜೊತೆ ನಾವು ಸಹಕರಿಸೋಣ. ಯೇಸು ಇವತ್ತು ನಮ್ಮಿಂದ ಐಕ್ಯತೆ ಬಯಸುತ್ತಾರೆ. ಆ ಪವಿತ್ರಾತ್ಮರಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಲು ನಾವೆಲ್ಲರೂ ಆಸಕ್ತರಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.